ಕರೆದ್ಲಿಲ್ಲ ನಮ್ಮ ತಂಗಿ. ಹೋಗು ತಯಾರಾಗಿ ಬರೋಗು. ಹ್ಮ್ ಮೀನಾಕ್ಷಿ, ಆಕಿ ಬಗ್ಗೆ ನಿನಗೆ ಗೊತ್ತೈತಲ್ಲ, ನೀ ಏನು ತಿಳ್ಕೊಳಕ್ ಹೋಗ್ಬೇಡ. ಆದ್ರೂ ಈಗಿನ ಮದುವೆ ಆಗಿ ನಾನು ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟೆ. ದೊಡ್ಡ ಶ್ರೀಮಂತರ ಮನೆ ಹುಡುಗಿ, ಇಬ್ಬರೇ ಹೆಣ್ಮಕ್ಳು, ಈಕಿಗೂ ಆಸ್ತಿ ಒಳಗೆ ಪಾಲು ಬರ್ತೈತಿ, ನಾವು ಆರಾಮಾಗಿರ್ಬೋದು ಅಂತೇಳಿ ನಾ ಹಿಂಗತಿ ಅನ್ಕೊಂಡೆ. ಆದ್ರೆ ಆಸ್ತಿನೂ ಇಲ್ಲ, ಏನೂ ಇಲ್ಲ. ಇಂಥ ಹೆಂಡತಿ ಸಿಕ್ಳು. ಈಕಿಗೆ ಏನು ಬರಂಗಿಲ್ಲ. ಏನು ಮಾಡೋದು? ನೀ ಹೊಳಮಳ ಹಿಂಗತಿ ಆಕಿ ಮುಂದೆ ಮಾತಾಡಿದೆ ಅಂದ್ರ ಇನ್ನೂ ನಿನ್ನ ಮ್ಯಾಗ ದ್ವೇಷ ಹೆಚ್ಚಾಗತ್ತ ಹೊರತಾಗಿ ಪ್ರೀತಿ ಹುಟ್ಕೊಳಂಗಿಲ್ಲ ಅನ್ನ. ಆಗಿದ್ದು ಆಗಿ ಹೋಗೈತಿ. ಯಾಕಪ್ಪ ಇನ್ನೊಬ್ರು ಕೊಟ್ಟಿದ್ದು ಏಟು ದಿನ ಇರ್ತತಿ ಹೇಳಿ ನೋಡುನು. ದುಡೀತಿನ್ನು ಜೀವನ ಮಾಡು. ಅಲ್ಲ ನಮ್ಮ ಶಾಂಕ್ರ ತನ್ನ ಕಾಲ್ ಮ್ಯಾಗ ಹೆಂಗ್ ನಿಂತ್ಕೊಂಡವ ಅದು ನನಗೂ ಅರ್ಥ ಆಗೈತಿವ. ಏನು ಮಾಡೋದು? ನೋಡಿಯಣ್ಣ, ಹಂಗ ಬಂದು ಶ್ರೀಮಂತಿಕೆ ಯಾವತ್ತೂ ಖುಷಿ ಕೊಡಂಗಿಲ್ಲ. ಅದ ನಾವು ದುಡಿದು ಸಂಪಾದನೆ ಮಾಡಿ ನಾವು ಶ್ರೀಮಂತರಾದ್ರ ಅದರಷ್ಟು ಖುಷಿ ಯಾವುದೂ ಇರಂಗಿಲ್ಲ. ನೀನು ಆವಾಗ ಸುಮ್ ಬಿಡ್ತಿದ್ಲನ ತವ್ರ ಮನೆಗಿಂದ ಆಸ್ತಿ ತಂದಿದ್ರ ನಮ್ಗೆಲ್ಲ ಮಾಡ್ತಿದ್ಲಲ್ಲ. ಆದ್ರ ಹೊಳ್ ನಿನಗ್ ಮಾಡ್ತಿದ್ಲ. ಅಟ್ಟ ನಿನ್ನ ಮೊದ್ಲಿಕ್ಕೆ ಹೆಂಗ್ ನೋಡ್ಕೊಂತಿದ್ಲಕ್ಕಿ. ನಿನಗೇನ ಕಾಸಿನ ಕಿಮ್ಮತ್ ಇದ್ದಿದ್ದಿಲ್ಲ. ಮತ್ತ ಅದನ್ನ ಮಾಡ್ತಿದ್ಲ. ರೊಕ್ಕ ತಗೊಂಡ್ ಏನು ಮಾಡುದು ಹೇಳು? ದುಡೀರಿ ತಿನ್ರಿ. ಗಿರೀಶ ಗಿರೀಶ ಅದು ಶಂಕರಪ್ಪ ತಾಳಿ ಮತ್ತು ರೊಕ್ಕ ಕೊಟ್ಟಿದ್ನಲ್ಲ ಅವು ಇಲ್ಲ ಇಲ್ಲ ಯಪ್ಪ. ಅಲ್ಲೇ ಎಲ್ಲರೂ ಇಟ್ಟಿರ್ತಿ ನೋಡ್ಬಿ, ಸರಿಯಾ ನೋಡು. ಯವ್ವ ನೆನಪು ಮಾಡ್ಕೊ, ಅಲ್ಲೇ ಎಲ್ಲರೂ ಇಟ್ಟಿರ್ಬೇಕು ನೋಡು. ಯವ್ವ ಚಂದ ನೆನಪು ಮಾಡ್ಕೋಬಿ, ಅಲ್ಲಿ ಇಟ್ಟಿರ್ಬೇಕು. ಮನಿ ಬಿಟ್ಟು ಎಲ್ಲಿ ಹೋಗ್ತಾವ ಅವು? ಹುಡ್ಕ್ಯಾಡ್ ಬಂದಿಟ್ಟೆ ಸಿಗ್ತಾವ. ಇಲ್ಲ ಗಿರೀಶ, ಕ್ವಾಣಿ ಎಲ್ಲ ಹುಡುಕ್ಯಾಡಿದ್ನಿ ಯಪ್ಪ. ಇಲ್ಲ ರೊಕ್ಕನೂ ಇಲ್ಲ, ತಾಳಿನೂ ಇಲ್ಲ ಯಪ್ಪ. ಈಗ ಹುಡುಗಗೆ ಏನಂತ ಹೇಳುದಯ್ಯಪ್ಪ? ನಾವು ನಮ್ಗೆ ಕಳ್ಕೊಂಡಂಗ ಆಗಂಗಿಲ್ಲನೇ ಯಪ್ಪ. ಇನ್ನೇನಂತಾನ ಏನವ ಶಂಕರ. ಅಯ್ಯಯ್ಯೋ, ಹಂಗಾರೆ ಈ ಮದುವೆ ನಡೆಯಂಗಿಲ್ಲ. ಸೀರೆ ಉಟ್ಕೊಂಡಿದ್ದಂಗಾರ ವೇಸ್ಟ್ ಆತ್ ಬಿಡು. ಒಂದಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀನ? ಏನು ಆಗಕತ್ತತಿ ಇಲ್ಲಿ? ನೀ ಏನು ಮಾತಾಡಕತ್ತಿ? ನಿನ್ನ ಬಾಯಾಗ ಒಂದರ ಸುತ್ತನ ಮಾತು ಬರ್ತಾವನ? ಬರೇ ಕೆಡ ಮಾತಾ ಬರ್ತಾವಲ್ಲ. ಏಯಪ್ಪ ಶಂಕರು ಏನು ಹೇಳ್ದೆಯಪ್ಪ? ಏನು ತಿಳ್ಕೊಳಕಿಲ್ಲ. ಯವ್ವ ನೀ ಚಿಂತೆ ಮಾಡಬೇಡ, ನೀವು ಮುಂದಕ್ಕೆ ನಾಡ್ರಿ, ನಾ ಬರ್ತೀನಂತ. ನಿಂತ ಮೆಟ್ಟಿನ ಮ್ಯಾಗ ತಾಳಿ ಚೈನಿ ಯಾರು ಕೊಡ್ತಿದ್ದಾರ? 50,000 ರೂಪಾಯಿ ದುಡ್ಡಲ್ಲ ದುಗ್ಗನೆಲ್ಲ. ಹಂಗ ಮಂಗನ ಕೈಯ ಮಾಣಿಕ್ಯ ಕೊಟ್ರೆ ಹಿಂಗ ನೋಡಾಗದು. ಒಮ್ಮೆ ಯಾಕೆ ರೊಕ್ಕ ಕಂಡಿಲ್ಲ ಏನಿಲ್ಲ, ಕೊಟ್ಟಾರ ಅವ್ನು ಚಂದ ಇಟ್ಕೊಳಕ್ ಬಂದಿಲ್ಲ. ಅದು ಪೆಕರ ಹೋಗಿ ಹೋಗಿ ಇಂಥವ್ರ ಕೈಯ ಕೊಟ್ಟಾನ. ಒಂದಿಟ್ಟು ಸುಮ್ಮನೆ ಇರ. ಯವ್ವ ನೀನು ಮೀನಾಕ್ಷಿ ಕರ್ಕೊಂಡು ಹೋಗ್ಬಾ. ಇವ್ರನ್ನೊಷ್ಟರನ್ನು ಕರ್ಕೊಂಡು ಹೋಗ. ನಾನು ಒಂದು 5ರಿಂದ 10 ನಿಮಿಷನ್ಯಾಗ ನಾ ಬರ್ತೀನಿ ಅಂತ. ಹೋಗ್ಬಾ. ಅಲ್ಲಯ್ಯಪ್ಪ ತಾಳಿನೇ ಇಲ್ಲ. ಆ ಹುಡುಗಿಗೆ ಏನು ಹೇಳುದಯ್ಯಪ್ಪ? ನನ್ನ ಮ್ಯಾಲ ನಂಬಿಕೆ ಐತಿಲ್ವೇ? ಈಗ ನಡ್ರಿ ನೀವು, ನಾ ಬರ್ತೀನಿ. ಯಾರ್ದಾರ ತಲೆ ಹೊಡೆದು ತರ್ತಾನನ್ರಿ. ಮೋಸ ಮಾಡೋದೇನ ನಿಮ್ಮ ಮಗ ಹೊಸದಲ್ಲಲ್ಲ. ಯವ್ವ ತಂಗಿ ಏನಂತ ಮಾತಾಡ್ತೀಯವ ನೀನು? ಯವ್ವ ನಾನು ಹೇಳಕತ್ತಿಲ್ಲ ಬಾ, ಈಗ ನಾವು ಮುಂದೆ ಹೋಗುನು. ಇನ್ನೂ ಬರ್ಲಿಲ್ಲಲ್ಲೇ ಗಿರೀಶ? ಏನ್ ಮಾಡೋದು ತಂಗಿ? ಎಲ್ಲರೂ ಕಾಯಕ್ ಕುಂತಾರ. ಇನ್ನೇನ್ ತಾಳಿ ತಾಳಿ ಅನ್ನೋದು ಕನಸಿನ ಮಾತು. ಹೆಂಗ ಒಪ್ಕೊಂತಾನವ? 50,000 ರೂಪಾಯಿ ತಾಳಿ ಚೈನ ಇವ್ರ ಕೈಯಾಗ ಕೊಟ್ಟಿದ್ದು ಇಲ್ಲ ಅಂತಂದ್ರ ಅದು ಹೆಂಗ ಒಪ್ಕೊಂತಾನ ಹುಡುಗ? ಈಗ ಏನ್ ತರಕೊಂಡ್ ಸೀರೆ ಉಟ್ಕೊಂಡ ಅರಬಾಟಾಗ್ಯಾರ. ಇರ್ಲಿ ಪಾಪ ಮೀನಾಕ್ಷಿ. ಮೀನಾಕ್ಷಿ ಹಿಂಗತಿ ಯಾವ ಹೊಡೆದಿತ್ತವ ಮೀನಾಕ್ಷಿ? ಅಯ್ಯೋ ಪಾಪ ಅನ್ಸತಿಕಿ ನೋಡಿದ್ರ. ಅತ್ತೀರ ಎಲ್ಲರೂ ಕಾಯಕತ್ತಾರ. ಇನ್ನು ಎಷ್ಟೊತ್ತಿಗೈತಿ? ಇನ್ನು ಮಾವರು ಎಲ್ಲಿದಾರ? ಬಂದೇ ಇಲ್ಲಲ್ಲ. ನೋಡಪ್ಪ ಶಂಕರ, ಅದು ಏನಂತಂದ್ರ ವಸುಮಿರು ನೀನು ಅದನ್ನೆಲ್ಲ ಈಗ ಅವ್ನ ಮುಂದೆ ಹೇಳ್ತಾರನ? ವಸುಮಿರು ಎತ್ತಿ ನಿನಗೇನು ಗೊತ್ತಾಗಂಗಿಲ್ಲ. ಮತ್ತೆ ಇದ್ದ ಹಕ್ಕಿಕತಿ ಹೇಳ್ಬೇಕು. ಏನ್ ತಿಳ್ಕೊಳಂಗಿಲ್ಲ ಅವ ಶಂಕರ? ನೋಡಪ್ಪ ಶಂಕರ, ನೀನು ಕೊಟ್ಟಿದ್ದಿಲ್ಲ 50,000 ರೂಪಾಯಿ ಮತ್ತ ತಾಳಿ ಚೈನ, ಅದು ಇಲ್ಲಂತ. ಈಗ ಅದಕ್ಕೆ ಇಷ್ಟು ಒದ್ದಾಡಕತ್ತಾರ ಇವ್ರು. ಮಂಗನ ಕೈಯ ಮಾಣಿಕೆ ಸಿಕ್ಕಂಗೈತಿ. ಎಲ್ಲ ಇಟ್ಟವ್ ಅವಕ್ಕ. ಅದೇನು ದುಡ್ಡಿನ ಬೆಲೆನ ಗೊತ್ತಿಲ್ಲಲ್ಲ. ಗೊತ್ತಿತ್ತಂದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಈಗ ಅವ ಒಲ್ಲ ಅಂತೇಳಿ ಬಾಯ್ಸಿಂಗ ಹರಿದು ಓಡೋಕ್ಕ ನೋಡಿ. ಈಗ ಅತ್ತಿ ನನಗೆ ಬಂದ್ ಕೂಡ ಹೇಳ್ಬೇಕಿಲ್ಲ ನೀವು? ಮೀನಾಕ್ಷಿ ನೀನಾದ್ರೂ ಹೇಳ್ಬೇಕಿಲ್ಲ? ಅದು ಅವ ಎಲ್ಲಿಟ್ಟ ಏನಾಕಿ ಮರ್ತು ಎಲ್ಲ ಇಟ್ಟಂಗದ. ಅದಕ್ಕೆ ಅನ್ನ ಹುಡುಕ್ಯಾಡಕ ಹೋಗ್ಯಾನ. ಯಾಕ ರೊಕ್ಕದ ಮ್ಯಾಗ ಜೀವನ ನಡೀತಿತ್ತನ? ಯಾಕ ಅದ ಬಂಗಾರ ತಾಳಿನ ಕಟ್ಬೇಕು ಅನ್ನೋದೈತೆನ? ಅರ್ಶಿನ ಕೊಂಬ್ ಕಟ್ಟಿದ್ರೆ ಹಾಕಿತ್ತಿಲ್ಲ. ಯಾಕೆ ಮಾವಾರ ಅದನ್ನ ಹುಡುಕ್ಯಾಡ್ಕೋತ ಟೈಮ್ ಸುಮ್ಮನೆ ಹಾಳು ಮಾಡಕ್ ಹೋದ್ರ ಬಂದು ಬಿಡ್ಬೇಕಿಲ್ಲ? ನೋಡ್ರಿ ಅತ್ತಿ, ನನಗೆ ನೀವು ಹೆಂಗೆ ಅನ್ನೋದು ಗೊತ್ತೈತಿ ನನಗೆ. ಇದೇನು ಪಿಕ್ಚರ್ ಉಲ್ಟಾ ಆತಲ್ಲಿದ? ನಾ ಇವ ಏನು ಜಗಳ ತೆಗಿತಾನಂದ್ರೆ ಇವ ನೋಡಿದ್ರ ನಾ ಇಷ್ಟು ಮುಂದೆ ಬರಕ ನಿಮ್ಮ ಮಗಳ ಕಾರಣ ಅಂತಂದ್ರೆ ಅದು ಯಾವ ಲೆಕ್ಕ ರೀ? ಅರ್ಶಿನ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ತೀನಿ. ನನಗೆ ಅದೆಲ್ಲ ಲೆಕ್ಕನ ಅಲ್ಲ. ಏನು ಮದುವೆ ನಿಂದಿರ್ತಂದ್ರೆ ಇವ ನೋಡಿದ್ರ ಅರ್ಶಿನ ದಾರ ಕಟ್ತೀನಿ ಅಂತ ಅನ್ನಕತ್ತಾನ. ಬಂದ್ಯಪ್ಪ ಸಿಕ್ತಾಯಪ್ಪ? ಹ್ಞೂ ಬೇಯವ್ವ ಸಿಕ್ತಾಳ. ನಡ್ರಿ ನಾ ಮೂರ್ತಕ್ಕೆ ಹೊತ್ತಾಗೈತಿ, ನಡ್ರಿ ಹೋಗು ನೀನು. ಅದೇನು ಸಿಕ್ತಿವಂಗ? ನಾ ಸಿಗ್ಲಾರ್ದಂಗೆ ತೆಗೆದಿಟ್ಟಿದ್ನಲ್ಲ.
ಏನು ಸುಳ್ಳು ಹೇಳ್ತಾನೆ ನೀನು ಏನು ಬೇರೆ ತಗೊಂಬಲ್ಲ ಯಪ್ಪ ಸಿಕ್ತಾ ಕಡಿಕು ಹೋದ್ ಜೀವ ಹಾಳು ಬಂದಂಗೆ ಆತಪ್ಪ. ನೋಡ್ರಿ ರುಕ್ಮಿಣಿ ಇನ್ನು ಒಟ್ಟೆ ಹೆದರುವಂಥ ಅವಶ್ಯಕತೆ ಇಲ್ಲ. ನನಗೆ ನನ್ನ ಚಿಂತೆ ಹತ್ತಿಲ್ಲ. ಊರಿಗೆ ಹೋಗಿ ಅವಾಗ ಏನಂತಾನೋ ಏನೋ ಅಪ್ಪ, ಅವನ ಬಗ್ಗೆ ಚಿಂತೆ ಆಗದತ್ ನನಗೆ. ಆ ಥರ ಎಲ್ಲ ಅತ್ತಿಗೇನು ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ನಿನ್ಗೆ ಗೊತ್ತೈತಲ್ಲ, ನಮ್ಮವ್ವ ನಿಮ್ಮವ್ವ ಗೆಳತಿಯರು ಅವ್ರು ಏನಾರ ಒಂದು ಅದಕ್ಕೆ ಉಪಾಯ ಕಂಡು ಹಿಡ್ತಾರೆ. ಅತ್ತಿಗೇನು ಆಗಂಗಿಲ್ಲ, ನೀ ಚಿಂತೆ ಮಾಡಕ್ಕೆ ಹೋಗ್ಬೇಡ. ನಾನು ಫೋನ್ ಹಚ್ಕೊಡ್ತೀನಿ ತಗೋ. ಹಾಂ, ಇನ್ಯಾವುದೇ ಕಾರಣಕ್ಕೂ ಹೆದರುವಂಥ ಅವಶ್ಯಕತೆ ಇಲ್ಲ. ನಂಗೆ ಯಾಕೋ ಈ ಮನ್ಯಾಗಿರೋದು ಸರಿ ಅನ್ಸವಲ್ದು. ಈ ಮನೆ ಬಿಟ್ಬಿಡೋಣ. ಯಾಕಂದ್ರೆ ಈ ಮನೆ ನೋಡ್ಬಿಟ್ಟಾರ ಹೇಳಕ್ಕಾಗಲ್ಲ ಯಾವ ಹೊತ್ನ್ಯಾಗ ಬರ್ತಾರೋ ಏನೋ ಯಾರಿಗೆ ಗೊತ್ತು. ಆಮೇಲೆ ನಮ್ಮ ಅತ್ತಿ ಸರಿ ಇಲ್ಲಕಿ, ಸುಮ್ಮನೆ ಏನಾದರೂ ತೊಂದರೆ ಮಾಡ್ತಾರ ಏನಂತ. ಆ ಥರ ಏನೂ ಆಗಂಗಿಲ್ಲ. ನಾ ಹೇಳಿದ್ರು ಅರ್ಥ ಮಾಡ್ಕೊಳವಲ್ಲಿ ನೀನು. ಇರೋಲ್ದಕ್ಕೆ ತಗೋ, ನೋಡ್ತೀನಿ ತಗೋ, ಹೊಸ ಮನೆ ಹುಡುಕ್ತೀನಂತ. ಈ ಜಾತಿ ಜಾತಿ ಅಂತೇಳಿ ಎದಕ್ಕೆ ಹೊಡೆದಾಡ್ತಾರ? ಜಾತಿ ಏನು ಕಟ್ಕೊಂಡ ಹುಟ್ಟಿರ್ತಾರ ಏನು? ನಮ್ಗೇನು ಗೊತ್ತಿರುತ್ತಾ ಇದೇ ಜಾತಿಯಾಗ ಹುಟ್ಟಬೇಕು ಬಿಡಬೇಕು ಅಂಥೇಳಿ? ಯಾಕೆ ಹಿಂಗೆಲ್ಲ ಮಾಡ್ತಾರೋ? ನಮ್ಮ ದೇಶದ ಪರಿಸ್ಥಿತಿನ ಅಷ್ಟೇ. ಜಾತಿ ಅಂತ ಬಂತಂದ್ರೆ ಮುಗಿದು ಹೋತು, ಅಲ್ಲಿ ಕತಿ ಮುಗೀತಂತ ಅರ್ಥ. ಈ ಜಾತಿ ಒಳಗೆಲ್ಲ ಏನೈತಿ? ಯಾಕೆ ಪ್ರೀತಿ ಮಾಡಬಾರ್ದು ನಾವು? ಹಾಂ, ಅಂಥದ್ರಾಗ ನಿನಗೇನು ಕಡಿಮೆ ಐತಿ? ನೌಕರಿ ಐತಿ, ಎಲ್ಲ ಐತಿ, ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರಪ್ಪ? ನಮ್ಮ ಪ್ರೀತಿನ ಯಾಕೆ ಒಪ್ಕೊಂಡಿಲ್ಲ? ಆಮೇಲೆ ನಿಮ್ಮ ತಾಯಿ ಮಾಡಿದ ತಪ್ಪಿಗೆ ನಿನಗೆ ಯಾಕೆ ಶಿಕ್ಷೆ ಕೊಡಕತ್ತಾರ? ಇದ್ದದ್ದು ಇಲ್ಲದ್ದು ತಲೆ ಹಾಕ್ಕೊಂಡು ಸುಮ್ಮನೆ ಅವನ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಚಿಂತಿ ಚಿತಿಗೇರಿಸ್ತಂತ. ನೀವು ಒಂದು ಫೋನ್ ಮಾಡಿ ಆದ್ರೂ ಹೇಳಬೇಕಿತ್ತು, ಇಲ್ಲಿ ನಾವೆಲ್ಲ ಆರಾಮಾಗಿದ್ದೀವಿ ಅಂತೇಳಿ. ನಾನು ಗಂಗಾಗ ಫೋನ್ ಮಾಡಿದ್ದೆ, ಆಕಿ ಕಾಲೇಜ್ಗೆ ಹೋಗ್ಯಾಳಂತ. ಹೇಳೀನಿ ನಮಗೇನು ತೊಂದರೆ ಆಗಿಲ್ಲ, ಬಂದಿದ್ರು, ಆದರೆ ಹಿಂಗಂತ ಎಲ್ಲ ಹೇಳೀನಿ. ಹೋಗಿ ಅವನ ಮುಂದೆ ಹೇಳವ ಅಂತ ಹೇಳೀನಿ. ಅವ್ವ ಎಲ್ಲ ಹೇಳ್ತಾಳ. ಅವ್ವ ನಿಮ್ಮವ್ವ ಕೂಡಿ ಎಲ್ಲ ಮಾತಾಡ್ತಾ ಅವ ನಿಮ್ಮವ್ಗ ಸಮಾಧಾನ ಮಾಡ್ತಾಳೆ ನಮ್ಮವ್ವ ಆತ. ಸರಿ, ಆದ್ರೆ ನಂಗೆ ಈ ಮನೆಯಾಗ ಇರೋಕೆ ಇಷ್ಟ ಇಲ್ಲ. ದಯವಿಟ್ಟು ಬೇರೆ ಮನೆ ಮಾಡ. ಸರಿ ಆಯ್ತು. ಪರಕ್ಕ ಕೃಷ್ಣಗ್ ಫೋನ್ ಹಚ್ಚಿದ್ದೇನ ಏನಂದ್ರೆ ಯವ್ವ ಅದನ್ನ ಹೇಳಾಕ ಕರ್ಸಿನ್ಲಿ, ಅವ್ರಿಗೆ ಏನಾಗಿಲ್ಲ ಆರಾಮಾಗ್ಯದಾರಂತ ನಮ್ಮ ಗಂಗಾ ಹೇಳ್ಲು ಬಂದು. ನಾಳೆ ಫೋನ್ ಹಚ್ಚಿಸ್ಕೊಡ್ತೀನ, ನಾಳೆ ಸೂಟಿ ಐತಂತ ಕೃಷ್ಣಂದು, ಮನ್ಯಾಗಿರ್ತಾನಂತ. ಫೋನ್ ಹಚ್ಚಿಸ್ಕೊಡ್ತೀನಂತ ಮಾತಾಡಕಂತೆ. ಹೋದ್ ಜೀವ ಬಾಳೆ ಬಂದಂಗ ಆತವ. ಹಿಂಗೆ ತಿಂದು ಮಂಗ್ಯಾನ ಗತೆ ಬಂದ್ರಿ ಇಲ್ಲಿ ಇವರು ಹೋದಾರ. ಇನ್ನೂ ಬಂದಿಲ್ಲ ಇವ, ಇನ್ನು ಏನೇನೈತಿ ಏನು ಹಾಡು ಬಂದ್ರ ಮನ್ಯಾಗ ಏನು ಉತ್ತ ಹತ್ಯಂತ ದೇವಸ್ಥಾನ ಏನಂತೇನೆ ನಾನು. ಇವತ್ತೇನೈತೆ ನಮ್ಮ ಮನ್ಯಾಗ ಸುದ್ದಿ ಗೊತ್ತಿಲ್ಲ ನನಗ. ಏನಿಲ್ಲಲಿ ನೀಲಿ, ನಿನ್ನೇನಾರ ಬಡಿಯಾಕ ಬಂದ್ ನಂದ್ರ ನೋಡಿಲ್ಲ ಒಂದು ಒಡ್ಡ ಗಟ್ಟಿಗೆ ತಗೊಂಡು ಬೇಚನ ಅಂತ ಹಣದ ಬಿಡಲಿ ಕಣ್ಣಿ ಕಾರ್ಪುಡಿ ಇಗ್ಗೆ. ಇವ್ ಎಂತ ಉಪಾಯ ಹೇಳ್ಕೊಡ್ತಿಲ್ಲ ಊರ್ ಮಂಗೆ. ಹಿಂಗತಿ ಮಾಡಿದ್ರನ ನಾಳೆ ತವ್ರ ಮನೆಗೆ ಆಡ್ತಾನ ಹಾಕಿಗಂಡ. ಇನ್ನೇನ ಇವಂದು ಇಂಥ ಬಂಗಾರದ ತಳಿಯ ಸಿಕ್ಕನ ಒಪ್ಕೊಂಡು ಸುಮ್ಮನೆ ಯಾಕಿರ್ಬಾರ್ದು? ಆಗಿಲ್ಲ ಈಗಿಲ್ಲ, ಈಗ ಬೇಕಿ ನೋಡು ರಾತ್ರಿ ಹೇಳ್ತಾ ಅಂತ ಆಕೆ ಮಾತು ಕೇಳ್ಕೊಂತ ಅಡ್ಡಾಡಕತ್ತಾನ ಇವ. ಏನಿಲ್ಲಲಿ ನೀಲಿ, ಈ ಸತಿ ನಿಮ್ಮ ಹೆಣ್ಣು ಮಗಳು ಏನಾರ ಮಾತಾಡಿದ್ಲ ಅಂದ್ರ ಆಕಿಗೆ ಜುಟ್ಲ ಹಿಡಿದು ತಿರುತಿರಿ ಹಿಡ್ ಬಡದ್ ಬಿಡಲಿ. ಆಗುದಾಗ್ಲಿ ಹೋಗುದು ಹೋಗ್ಲಿ. ಯವ್ವ ಒಳಕದ ಹಾಕೊಂಡ್ ಬಿಡದ್ರ ಏನು ಮಾಡ್ಲಿ ಯವ್ವ ಅಂತ ಚಿಂತೆ ಐತೈತಿ ನನಗ. ಏನಿಲ್ಲ, ಲಬ್ 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 ಹೋಗಂತ ಹೊರಗೆ ಬಂದು ಬಿಡು. ಒಟ್ರು ಕೂಡ ಕಟ್ಟದ್ರೆ ಏನು ಮಾಡ್ಲಿ ಯವ್ವ ನಾನು? ಹಂಗೆ ನಾವು ಅಣ್ಣ ಬಡಿಯೋದು ಮಾಡಂಗಿಲ್ಲ. ಹಂಗೇನಾದ್ರು ಬಡಿಯೋದು ಮಾಡಿದ್ನಂದ್ರ ಊರಾಗ 4 ಮಂದಿ ಹಿರಿಯರನ್ನ ಕೂಡ್ಸು ಕರೆಯುವಂತವ. ಈ ಸತಿ ಹಿಂಗ ಮಾಡ್ತೀನಿ, ನನಗೂ ತಲೆ ಚಿಟ್ಟು ಹಿಡಿದು ಹೋಗ್ಬಿಟ್ಟತಿವ. ಸರಿ ನಾನು ಹೊಕ್ಕಿನಿ. ಬಂದಿರ್ತೈತೆ ನಾ ಪೊಜುತಿ. ಮತ್ತು ನಾ ಮನ್ಯಾಗಿರ್ಲಿಕ್ಕಂದ್ರೆ ಏನು ಹಾರಾಡ್ತಾನೆ ಏನು. ನನಗೆ ಈ ಸುದ್ದಿ ಕೇಳಿ ಸಮಾಧಾನ ಆತಿ. ಈಗ ನನ್ನ ಮಗಳಿಗೆ ಏನೂ ಆಗಿಲ್ಲಲ್ಲ, ತೊಂದರೆ ಅದ ಒಂದ ಸಾಕು. ಹೋಗ ಹಂಗೇನಾರ ಭಾಳ ಹಾರಾಡಕತ್ನಂದ್ರೆ ಒಣಕಿ ಒಬ್ಬವಾಗ ಸೋಮ್ ಕುಂದಿರ್ತಾನ ಮೂಲೆ ಮುದುರ್ಕೊಂಡ್. ಸರಿ ಹೋಗ್ತೀನಿ ನಾನು. ಹೆಚ್ಚಿಂದ ಬಿಡವ ಇದು. ನಾನು ಇನ್ನು ಅರ್ಜುನನ ಹತ್ರ ಹೋಗ್ತೀನ ಒಂದು 8 ದಿನ. ಅಲ್ಲಿ ಏನಾತ ಎತ್ತಾತ ನಾನು ಹೋಗೇ ಇಲ್ಲ. ಅದು ಹುಡುಗಿ ಬುರ್ಬುರು ಬಸವಣ್ಣ ಅಂತದ ಗಪ್ ಚುಪ್ ಇದ್ದು ಬಿಡ್ತತಿ. ಇನ್ನು ಹೋಗಿ ನಾನು ತಿದ್ದಬೇಕವ ಅದನ್ನ ಹುಡುಗಿನ. ನಾನು ಹೋಗ್ತೀನಿ ಇನ್ನು. ಹೋಗಿ ಬಾ ಹಂಗಾದ್ರೆ. ಪರತ್ ಇನ್ನೊಂದು ವಿಚಾರ ಹೇಳ್ಬೇಕಿತ್ತು ನೋಡಿಲ್ಲ. ಮತ್ತು ನಾನು ನೀನು ಹೇಗಲ್ಲ ಹಿಂಗ ನಮ್ಮ ಗಂಗಾನ ಮದುವೆ ಹುಡುಗನ ಸಂಶಯ ಪಡ್ತಾನಂತೆ. ಹೌದು, ಅದು ಏನಾರ ಯಾಕಾಗಲ್ದಕ್ಕ. ಆ ಸಂಬಂಧ ಬೇಡ ಅದನ್ನ ಹೆಂಗಾರ ಮಾಡಿ ಮುರುಗಡೆ ಮಾಡಿಬಿಡು. ಈ ಅಂತಾರ ಕೂಡ ಆದ್ರೂ ಕುಡ್ಕರ್ ಗಂಡರು ಕೂಡ ಬದುಕ ಕಟ್ಕೋಬಹುದು. ಆದ್ರೆ ಈ ಸಂಶಯ ಇದ್ದ ಗಂಡನ್ ಕೂಡ ಬದುಕು ಮಾಡೋದು ಭಾಳ ಕಷ್ಟ ಐತಿ. ಹುಚ್ಚು ಯಾಕ ಬಾಗೆ ಮಾಡ್ತಾರೆ ಇವ? ನಮ್ಮ ಮನೆ ಮಗ್ಲ ಆಕಿ ಸಂಕವದಾಳ, ಆಕಿ ಬಾಳೆ ಹಂಗೈತಿ ಅವ್ವ ಹಲ್ಕಟ್ ಬಾಡೆ ಆಕಿ ಗಂಡ ಹುಚ್ಚು ಯಾಕ ಹೋದ್ರ ಯಾವ ನೋಡಕ್ ಹೋಗಿದ್ದಂತೆ ಅಂತಾನ. ಆಕಿ ನೋಡ್ತಿ ಇಲ್ಲ
ಹೊರಗೆ ಬಂದ್ಲಂದ್ರ ದಬ್ಬ ಸೆರಗ್ ಹೊತ್ಕೊಂಡು ಅಡ್ಡಾಡ್ತತಿ ಹಣಮಾಳ. ಯವ್ವ ಆಕಿನ ಬಡ್ದಾನಿ ಯವ್ವ ಪರೋಕ್ಕ ನಮ್ಮನಿ ಬಡ್ದಾನ ನೋಡ ಮೊನ್ನೆ ಊರ್ ಹಲ್ಕಟ್ಟ ಬಾಡೆ. ಅವಂಗೇನ್ ಬಂದಿತ್ತ ಉಳ್ಳಿ ಹೋಗುದು. ಆ ಮಾನಪ್ಪಗೇನ ಮೊನ್ನೆಕಿ ಸಂಕಿ 2 ರೊಟ್ಟಿ ಕೊಟ್ಟಿದಂತ ಅಂದ್ರ ಏನ್ ತಂದಿಲ್ಲ ಮನ್ಯಾಗ ಆರಾಮ್ ಇಲ್ಲ ಅಂತದ ಮಾನಪ್ಪಗ. ಅದು ಹಡಿಬಿಟ್ಟಿ ಜಗಳ ಮಾಡ್ಕೊಂಡಾಗ ಅಂತಕಿ ಮಾನಪ್ಪನ ಹೆಂಡತಿ. ಅದಕ್ಕೆ ಇದು ಮುರಿಗೆ ಆರಾಮಿಲ್ಲಂತೆ 2 ರೊಟ್ಟಿ ತಗೊಂಡು ಹೋಗಿ ಕೊಟ್ಟೈತಿ ನೋಡಿ ಅವ್ವ. ಅದು ಅವ್ನು ಗೊತ್ತಾಗ್ಬಿಟ್ಟೈತಿ. ಇವ್ರು ನಮ್ಮ ಓನೇನಾರು ಡಿಂಗ್ರಿ ಬಿಲ್ಯಾರು ಏನು ಹೊಗರದಾರನು ಹೋಗಿ ಹೇಳಿಬಿಟ್ರ ಆಕಿ ಗಂಡನ ಮುಂದೆ. ಅದು ಅವ್ನು ಗೊತ್ತಾಗಿ ಯವ್ವ ಹುಡುಗಿನ ಬಡದು ಬಿಟ್ಟಾನೆ ಯವ್ವ. ಯಾ ನಮ್ಮನಿ ಬಡದನಂದಿ ಪರಕ್ಕ. ಆ ಹುಡುಗಿ ಮೈ ಅದ ಪುರೇ ಒಬ್ಬಿದಂಗೆ ಉಬ್ಬೈತೆ ಯವ್ವ. ಹಂಗತಿ ಬಡದು ಬಿಟ್ಟಾನ ಹಲಕಟ್ಟ ಬಾಡ್ಯ. ನನ್ನ ಕೈಯಾಗ ಆಗ್ಬೇಕಿತ್ತು ಹೇಳ್ತಿದ್ನ ಅವನ್ನ. ಅಲ್ಲ ಪರಕ್ಕ ಚರ್ಗಿ ತಗೊಂಡು ಹೋಗಂಗಿಲ್ಲವ. ಮುಸಿನಾಗ 4 ಎದ್ದು ಹೊಕ್ಕ ಆಕಿ. ಹಿಂದಿಂದ ಹೊಕ್ಕನ ಬಾಡೆ ಮತ್ತೆ ಎತ್ತಾದ್ರ ಹೊಕ್ಕಣ ಅಂತೇಳಿ ಹಿಂಗತಿ ಮಾಡ್ತಾನವ. ಅದಕ್ಕೆ ಸಂಶಯದ್ದು ಗಾಂಡಿರ್ಬಾರ್ದಿವ. ಪರಕ್ಕ ಹೆಂಗಾರ ಮಾಡಿ ಅದನ್ನ ನಿಂತಾನ ಮುರುಗಡಿಗೆ ಮಾಡ್ಕೊಂಡ್ ಬಿಡ್ರಿ. ಮತ್ತೆ ಈಗ ಇಟ್ಟು ಸಂಶಯ ಪಡ್ತಾನ ಅಂದ್ರ ಮುಂದೆ ಎಷ್ಟು ಸಂಶಯ ಪಡಾಕಿಲ್ಲ ಬಾಡೆ. ನಾನು ನಮ್ಮ ಗೌಡಗ ಅದನ್ನೇ ಹೇಳಕತ್ತೀನಿ. ಇದು ನಮ್ಮ ಗೌಡ್ ಕೇಳ್ಬೇಕಲ್ಲ. ಹೆಂಗಾರ ಮಾಡಿ ಅದನ್ನ ಸಂಬಂಧ ಮುರುಗಡಿ ಮಾಡ್ಕೊತಾನಿವ ಯವ್ವ. ಈಗ ಇಟ್ಟೊಂದು ಸಂಶಯ ಪಡ್ತಾನಂದ್ರಿ ಹೆಂಗ ಯವ್ವ. ಇವತ್ತು ಅದೇನ ಐತೆ ಅಂತವ. ಮಧ್ಯಾಹ್ನ ಮ್ಯಾಗ ಮತ್ತು ಹೊಳ್ಳಿ ಹೋಗ್ಯಾಳ ಸಾಲಿಗೆ. ಸರಿಲಿ ಬರ್ತೀನಿ ಮನ್ಯಾಗ ದಗದ್ ತುಂಬೈತಿ.